ಸೊ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟೆ ಮಾಡೋಣ ಅಂತ. ಸೊ ನನ್ನ ಮಗಳು ಬಹಳ ಇಷ್ಟ, ಚೆನ್ನಾಗಿರುತ್ತೆ, ಆಮೇಲೆ ಹೆಲ್ದಿಯಾಗೂ ಇರುತ್ತೆ. ಮ್ಯಾಗಿ ಎಲ್ಲ ಅವ್ರು ಅಷ್ಟು ತಿನ್ನಲ್ಲ. ಸೊ ಅದರಲ್ಲಿ ಜಸ್ಟ್ ಶಾವಿಗೆ ಇದನ್ನೇ ನೂಡಲ್ಸ್ ಮ್ಯಾಗಿ ಅಂದ್ಕೊಂಡು ತಿಂತಾರೆ. ನಾನು ಯೂಶ್ವಲಿ ಇದನ್ನೇ ಯೂಸ್ ಮಾಡ್ತೀನಿ, ಮಿಸ್ರಿ ರೋಸ್ಟೆಡ್ MTR ರೋಸ್ಟೆಡ್ ವರ್ಮಿಸಲಿ. ಸೊ ರೋಸ್ಟ್ ಆಗಿರುತ್ತದೆ. ಅಂದ್ರೂ ನಾನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂದು 10 to 15 seconds ನಾನು ಹಿಂಗೆ ರೋಸ್ಟ್ ಮಾಡಿಬಿಡ್ತೀನಿ. ಸೊ ಅದು ಸ್ವಲ್ಪ ಬಿಸಿಗೂ ಇರುತ್ತೆ. ಸೊ ಯಾವುದು ರೋಸ್ಟ್ ಆಗಿರೋ ಒಂದೊಂದು, ಸೊ ಅದು ರೋಸ್ಟ್ ಆಗುತ್ತೆ. ಅಲ್ಲಿ ಮೀನ್ ಟೈಮ್ ನಾನು ಈ ಕ್ಯಾರೆಟ್ ಮತ್ತು ಬೀನ್ಸ್ ನಾನು ಬೇಯಿಸ್ಕೊತಾ ಇದ್ದೀನಿ. ಸೊ ಅದು ಬೆಂದಿದೆ ಆ್ಯಂಡ್ ಅದಕ್ಕೆ ಬೇಕಾದೆಲ್ಲ ಹಚ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಶಾವಿಗೆ ಬಾತ್ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರೋದು ಅವ್ರಿಗೋಸ್ಕರ. ನಾನು ಇದಾಗ್ತಿದೆ. ಸೊ ಇನ್ನೇನು ಮಾಡಿಬಿಡೋದು, ತಿಂಡಿ ಮಾಡಿ ಮಿಕ್ಕಿದ್ದು ಕೆಲಸಗಳನ್ನ ಫಿನಿಶ್ ಮಾಡೋದು. ದ್ಯಾಟ್ಸ್ ಆಲ್. ಆಮೇಲೆ ಮನೆ ಕೆಲಸ ಅಂತೂ ಇದ್ದೇ ಇರುತ್ತೆ. ಈ ರೂಮ್ ಅಂತೂ ಫುಲ್ ಮೆಸ್ಸಿ ಅಂತಲೇ ಹೇಳ್ಬೋದು. ಸೊ ನಾನು ಈಗ ಥರ ನನ್ನ ಮಗನ ಕೆಳಗಡೆ ಗಚ್ಬಿಟ್ಟು ಬಂದೆ. ಸೊ ಈ ರೂಮಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಅದ್ರ ಕೆಳಗಡೆ ಎಲ್ಲ ನಾನು ಇದಿಟ್ಟಿದ್ದೀನಿ. ಏನು ಹೇಳಿ, ಮಕ್ಕಳದು ಆಟ ಸಾಮಾನೆಲ್ಲ ಒಂದೊಂದು ಟ್ರೇಯಲ್ಲಿ ಒಂದೊಂದು ಇರುತ್ತೆ. ಅಯ್ಯೋ, ಕ್ಲೀನ್ ಮಾಡಿ ಸಾಕಾಗ್ಬಿಡುತ್ತೆ. ಎಲ್ಲ ಮಂದಿರ್ಗೂ ಇಲ್ಲಿ ಸಿಂಕ್ ಆಗುತ್ತೆ. ಬಿಕಾಸ್ ಮಕ್ಕಳಿದ್ದಾಗಂತೂ ನೀವು ಎಷ್ಟೇ ಕ್ಲೀನ್ ಮಾಡಿ ಅದು ಮುಗಿದಲ್ಲೇ ಇರೋ ತಲೆನೋವು. ಆ್ಯಂಡ್ ಬೆಡ್ಶೀಟ್ ನೋಡಿ ಹೇಗೆ ಇದು ಮಾಡಿದ್ದಾರೆ ಅಂತ. ಇದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅವನು ಸ್ಕೂಲ್ಗೆ ಹೋದ್ಮೇಲೆ. ಸೊ ಒಂದು ಪಿಲೋ ಬಂದು ಆ ರೂಮ್ ಪಿಲೋ ಇಲ್ಲಿದೆ, ಈ ರೂಮ್ ಪಿಲೋ ಅಲ್ಲಿದೆ. ಸೊ ಎರಡೂ ಕಾಂಟ್ರಾಸ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ಮಕ್ಕಳು. ಆ ಬೆಡ್ರೂಮಿಂದ ಈ ಬೆಡ್ರೂಮ್ಗೆ ಹಾಕೋದು, ಈ ಬೆಡ್ರೂಮಿಂದ ಆ ಬೆಡ್ರೂಮ್ಗೆ ಹಾಕೋದು. ಈ ಥರ ಆಮೇಲೆ ಸ್ವಲ್ಪ ಕೆಲಸ ಆದಮೇಲೆ ಸ್ವಲ್ಪ ನನ್ನ ಮಗಳನ್ನ ಪಿಕಪ್ ಮಾಡೋದಿತ್ತು. ಆ್ಯಂಡ್ ಹಾಗೆ ದಿನ ಆಗೋಯ್ತು. ಆ್ಯಂಡ್ ಇವಾಗ ಸ್ವಲ್ಪ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ. ಕೆಲವೊಂದು ಸೊಪ್ಪುಗಳು ಅಂದರೆ ನನಗೆ ಇಲ್ಲಿ ತೊಗೊಳಕ್ಕಷ್ಟು ಇಷ್ಟ ಆಗಲ್ಲ, ಧೂಳೆಲ್ಲ ಮಾಡ್ತಿರ್ತಾರೆ ಅಂತ. ಇದೊಂದು ನುಗ್ಗೆ ಸೊಪ್ಪು, ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಇಂಡಿಯನ್ಸ್ಗೆಲ್ಲ. ಆ್ಯಂಡ್ ಕೊತ್ತಂಬರಿ, ಆಮೇಲೆ ಪಾಲಕ್ ಮತ್ತು ಸಬ್ಬಕ್ಕಿಯಿಂದ ಒಳ್ಳೆ ಪಪ್ಪು ಮಾಡ್ಬೋದು. ಸಕ್ಕದಾಗಿದೆ. ಸಬ್ಬಕ್ಕಿನಂತೂ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ತಿಂದು. ನಮ್ಮ ಫ್ಯಾಮಿಲಿ ಮಾರ್ಟಲ್ಲೂ ಸಿಗ್ತಿರ್ಲಿಲ್ಲ ಆ್ಯಂಡ್ ವೆಜಿಟೇಬಲ್ ವೆಂಡರ್ಸ್ ಹತ್ರನೂ ಸಿಗ್ತಿರ್ಲಿಲ್ಲ. ಸೊ ಆ್ಯಂಡ್ ಸ್ವಲ್ಪ ಟೊಮೆಟೊ ಬೇಕಿತ್ತು, ಇದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊತಾ ಇದ್ದೆ. ಆ್ಯಂಡ್ ಇದರಲ್ಲಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ನುಗ್ಗೆ ಸೊಪ್ಪಿಂದ ಚಟ್ನಿ ಪೌಡರ್, ಡ್ರಮ್ಸ್ಟಿಕ್ ಲೀವ್ಸ್ ಚಟ್ನಿ ಪೌಡರು. ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಹಾಲಿಗಿಂತ 7 times ಜಾಸ್ತಿ ಏನೋ ಇದರಲ್ಲಿ ಕ್ಯಾಲ್ಶಿಯಮ್, ಮಿನರಲ್ಸ್ ಎಲ್ಲ ಇರುತ್ತೆ ಅಂತ. ಸೊ ಇದರಿಂದ ಒಂದು ಚಟ್ನಿ ಪೌಡರ್ ಮಾಡ್ತೀನಿ. ಆ್ಯಂಡ್ ದಟ್ ಇಸ್ ದ ರೆಸಿಪಿ ಟುಡೇ. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಓಕೆ, ಇವಾಗ ಸ್ವಲ್ಪ ಬಿಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಸಿಗುವ ರೆಸಿಪಿಯೊಂದಿಗೆ. ನಾನು ಹಾಗೆ ಸೋಸ್ತಾ ಮಾತಾಡೋಣ ಅಂದ್ಕೊಂಡೆ. ಲುಕ್ ಅಟ್ ಇಟ್. ನೋಡಿ, ಎಲ್ಲ ಬಿಡಿಸಿಟ್ಬಿಟ್ಟಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಇದಿಷ್ಟು ಚಟ್ನಿ ಪೌಡರ್ ಮಾಡೋದಿಲ್ಲ, ಸ್ವಲ್ಪ ಹಾಫ್ ಚಟ್ನಿ ಪೌಡರ್ ಮಾಡ್ತೀನಿ. ಆ್ಯಂಡ್ ಇನ್ನು ಹಾಫು ಸ್ವಲ್ಪ ಪಪ್ಪು ಸಬ್ಬಕ್ಕಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ನಲ್ಲ. ಸೊ ಅದರಿಂದ ಕ್ಯಾನ್ಸಲ್ ಮಾಡಿ ಇದರಲ್ಲಿ ಮಾಡ್ತೀನಿ ನಾಳೆ. ಯಾಕಂದರೆ ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪು ಫಸ್ಟೆಲ್ಲ ಅದನ್ನು ಯಾರೂ ಅಷ್ಟೊಂದು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಗೊತ್ತಿದ್ದವ್ರು ತಿನ್ನೋರು, ಗೊತ್ತಿಲ್ಲದಲ್ಲೇ ಇರೋರು. ನನಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ. ಸೊ ಒಂದು ಸತಿ ಅದ್ರ ಬೆನಿಫಿಟ್ಸ್ ಗೊತ್ತಾದಮೇಲೆ ಈಗ ಹುಡುಕಿ ನಾವೇ ತೊಗೊಂಡು ಬರ್ತೀವಿ. ಒಂದೊಂದು ಸತಿ ಜಾಸ್ತಿ ಸೊಪ್ಪು ಸಾರು ಒಳಗಡೆ ಹಾಕ್ಬಿಟ್ಟಿರ್ತೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ. ಇಲ್ಲ ಅಂದರೆ ಇದೇ ಫಸ್ಟ್ ಟೈಮ್ ನಾನು ಚಟ್ನಿ ಟ್ರೈ ಮಾಡೋಣ ಅಂದ್ಕೊಳ್ತಾಯಿದ್ದೆ. ಚಟ್ನಿ ಪುಡಿ ಯಾಕಂದರೆ ಚಟ್ನಿ ಪುಡಿ ಮಾಡೋದ್ರಿಂದ ನಾವೇನಾದರೂ ಈಗ ಮಕ್ಳಿಗೂ ಆದರೂ ಅಷ್ಟೇ. ಯಾಕಂದರೆ ಅವ್ರಿಗೆ ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಪಾಪ ನನ್ನ ಮಗ ಎಲ್ಲ ತುಂಬ ಅರ್ಲಿ ಮಾರ್ನಿಂಗ್ ಹೋಗೋದು. ಆ್ಯಂಡ್ ಮಕ್ಳಿಗೆ ಇವಾಗಿಂದನೇ ಸ್ವಲ್ಪ ಹೆಲ್ದಿ ಆಗಿರೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದಲ್ವ. ಸೊ ಅದಕ್ಕೆ ನಾನಂತೂ ಫುಲ್ ಜಂಕ್ ಫುಡ್ ಲವರ್ ಅಂತಲೇ ಹೇಳ್ಬೋದು. ಈಗ ಮಕ್ಕಳೆಲ್ಲ ಹುಟ್ಟಿದ್ಮೇಲೆ ಅವ್ರಿಗೋಸ್ಕರ ನಾವು ಹೆಲ್ದಿಯ ಲೈಫ್ ಸ್ಟೈಲ್ನ ಅಳವಡಿಸ್ಕೊತಾ ಇದ್ದೀವಿ ಇವಾಗ. ಸೊ ಇವತ್ತಂತೂ ಆದಷ್ಟು ಈ ಸೊಪ್ಪು ತರಕಾರಿಗಳು ನಮಗೆ ನೈಸರ್ಗಿಕವಾಗಿ ಏನೇನು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಬೇಕು ಅಂದ್ಕೊತೀನಿ. ಮುಂಚೆ ಎಲ್ಲ ಅಷ್ಟೊಂದು ನಾನು ತಲೆನೇ ಕೆಡ್ಸ್ಕೊತಿದ್ದೆ. ಅಡುಗೆಯವ್ರು ಬರೋರು ಅಡುಗೆ ಏನೋ ಅಂದರೆ ನಾನು ಹೇಳಿದೆ ಮಾಡೋರು ಪಾಪ ಚೆನ್ನಾಗೇ ಹೆಲ್ದಿದೆ. ಬಟ್ ಆ ಮಕ್ಕಳು ಹುಟ್ಟಿದ ಮೇಲೆ ಅಲ್ವಾ ಎಲ್ರಿಗೂ ಒಂದು ಜವಾಬ್ದಾರಿ ಅಂತ ಬರೋದು. ಆಮೇಲೆ ನಮ್ಮ ಮಕ್ಳಿಗೆ ನಾವೇ ಹೆಲ್ದಿಯಾಗಿ ಮಾಡಿಕೊಡ್ಬೇಕು, ಆಮೇಲೆ ಹೆಲ್ದಿಯಾಗಿ ತಿನ್ನಿಸ್ಬೇಕು. ಒಳ್ಳೆ ಕಡೆ ಇವಾಗ ಆಚೆ ಹೋದ್ರೂ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಳ್ಳೆ ಕಡೆ ಊಟ ಮಾಡೋಣ ಅಪ್ಪ ಅಂತಲೇ ಅನಿಸ್ತೈತೆ. ಎಂಥ ಹೋಟ್ಲಲ್ಲಾದರೂ ಊಟ ಮಾಡಿ ಒಂದಲ್ಲ ಒಂದು ಸತಿ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ.
ಅದು ಏನು ಮಾಡೋಕ್ಕಾಗಲ್ಲ. ಆದಷ್ಟು ಕಡಿಮೆ ಮಾಡಬೇಕು ಆಚೆ ಊಟ ಮಾಡೋದು. ಒಂದೊಂದು ಸತಿ ಏನಾದರೂ ಕೆಲಸ ಇರುತ್ತೆ ಅದು ಇದು, ಆಮೇಲೆ ಹುಷಾರಿರಲ್ಲ, ಅವಾಗೆಲ್ಲ ಆಚೆನೇ ತಿನ್ನಬೇಕು. ಆಬ್ವಿಯಸ್ಲಿ ಇನ್ಯಾರು ಮಾಡಿಕೊಡ್ತಾರೆ ಅವಾಗೆಲ್ಲ ಅಲ್ವಾ. ಸೊ ಇವತ್ತಂತೂ ಫುಲ್ಲು ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಇವಾಗ ಡಿನ್ನರಿಗೆ ಬಂದು ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋಣ ಅಂದ್ಕೊಂಡೆ ಅಲ್ವಾ. ಅದ್ರ ಜೊತೆ ಪೆಸರಟ್ಟು ಮಾಡೋಣ ಅಂತ. ಪೆಸರಟ್ಟು ಅಂದರೆ ಗ್ರೀನ್ ಗ್ರಾಮ್ ಹೆಸರು ಕಾಳು, ಅದನ್ನು ನೆನೆಸಿ ಅದು ರುಬ್ಬಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಇಂಚ್ ಶುಂಠಿ, ಜೀರಿಗೆ, ಆಮೇಲೆ ಸಾಲ್ಟ್ ಅದಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಆ ದೋಸೆ ಜೊತೆ ಈ ಚಟ್ನಿ ಪೌಡರ್ ಚೆನ್ನಾಗಿರುತ್ತೆ. ಆಮೇಲೆ ಎಮರ್ಜೆನ್ಸಿ ಅಂದಾಗ ಬೇಗ ಒಂದೊಂದು ಸತಿ ಲೇಟಾಗಿ ಎದ್ದೇಳ್ತೀವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ. ಸೊ ದಟ್ ಅವಾಗ ನಾವು ಅದನ್ನು ತುಪ್ಪ ಜೊತೆ ಬೆರೆಸಿ ಕೊಡ್ಬೋದು. ಅದು ಹೆಲ್ದಿಯಾಗೂ ಇರುತ್ತೆ. ಮೇಯ್ನು ಅಲ್ಲಿ ಏನು ಪೌಷ್ಟಿಕಾಂಶಗಳು ಸಿಗಬೇಕೋ ಮಕ್ಳಿಗಂತೂ ಸಿಗುತ್ತೆ. ಹಾಗೇ ನಾನು ಮಾಡ್ತೀನಿ, ಅದೇ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಅದೇ ಮಾಡ್ತಿರೋದು. ಹೆಲ್ದಿ ಫುಡ್ಸೇ ಕಳಿಸ್ಬೇಕು. ಈಗೆಲ್ಲ ಫುಡ್ ಎಲ್ಲ ಸ್ಕೂಲಲ್ಲೂ ಜಂಕ್ ಫುಡ್ ಅಷ್ಟು ಅಲೋ ಮಾಡೋದಿಲ್ಲ. ಸೊ ಹೆಲ್ದಿನೇ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟು ಸಿಗುವ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡ್ಬಿಡಿ. ಸೊ ಡ್ರಮ್ ಸ್ಟಿಕ್ ಲೀವ್ಸ್ನ, ಅಂದರೆ ಅದರದ್ದು ಎಲೆಗಳನ್ನ ಚೆನ್ನಾಗಿ ನುಗ್ಗೆ ಸೊಪ್ಪಿನ ಎಲೆಗಳನ್ನ ಚೆನ್ನಾಗಿ ಹುರ್ಕೊಬೇಕಲ್ವ. ಸೊ ಇದು ನೀವು ಬೇಕ್ ಮಾಡ್ಬೋದು. ಓವನಲ್ಲಿ ಸ್ವಲ್ಪ ಪ್ರೀಹೀಟ್ ಮಾಡಿ ಹಂಗೂ ಡ್ರೈ ಮಾಡ್ಬೋದು. ಸೊ ನಾನು ಇದು ಎಮರ್ಜೆನ್ಸಿಗಂತ ಮಾಡ್ತಿರೋದು. ಇದು ಸ್ವಲ್ಪ ಫುಲ್ಲು ಪೌಡರ್ ಆಗಿ ಸಿಗಲ್ಲ ನನಗೆ. ಸೊ ಈಗ 1-2-3 ಡೇಸಲ್ಲಿ ಮುಗಿಸ್ತೀನಿ ನಾನು ಇದನ್ನು. ಸೊ ಅದಕ್ಕೆ ಹಿಂಗೆ ಮಾಡ್ಕೊತಿದ್ದೀನಿ. ನೀವು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸಿಟ್ಟು ಆಮೇಲೂ ಟ್ರೈ ಮಾಡ್ಬೋದು. ಸೊ ಅವಾಗಿನ್ನ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ತುಂಬ ದಿನ ತನಕ ಶೆಲ್ಫ್ ಲೈಫ್ ಇರುತ್ತೆ. ಓಕೆ, ಈ ಸೊಪ್ಪಲ್ಲಿ ಎಷ್ಟೊಂದು ಗುಣಗಳಿದೆ ಅಂತೆ. ಕ್ಯಾಲ್ಶಿಯಮ್ ಅಂತೂ ಹಾಲಿಗಿಂತ 7 ಪಟ್ಟು ಹೆಚ್ಚು ಕ್ಯಾಲ್ಶಿಯಮ್ ಇದರಲ್ಲಿರುತ್ತೆ. ಆಮೇಲೆ ಇಮ್ಯುನಿಟಿ ಬೂಸ್ಟಿಂಗ್ ಮಾಡುತ್ತೆ. ಆಮೇಲೆ ಜಾಸ್ತಿ ಹುಷಾರು ತಪ್ಪಿದ್ರೆ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಒಳ್ಳೆಯದು. ಮೂಳೆ ನೋವಿಗೆ. ಆಮೇಲೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಬ್ಲಡ್ ಶುಗರು, ಕೊಲೆಸ್ಟ್ರಾಲ್ನೆಲ್ಲ ಕಂಟ್ರೋಲಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಸ್ಕಿನ್ಗೆ ಮತ್ತು ಹೇರ್ಗೂ ತುಂಬ ಒಳ್ಳೆಯದು. ಇದರಲ್ಲಿ ಎಷ್ಟೊಂದು ಅಂಶಗಳಿದೆ ಅಂದರೆ ನೀವು ಜಸ್ಟ್ ಗೂಗಲ್ ಮಾಡೋದು ಗೊತ್ತಾಗುತ್ತೆ. ಇಲ್ಲಾಂದರೆ ನಿಮ್ಮಲ್ಲಿ ಆ ದೊಡ್ಡವರಿದೆ ಅವರೇ ನಿಮಗೆ ತಿಳಿಸ್ಕೊಟ್ಬಿಡ್ತಾರೆ ಅಷ್ಟೊಂದು. ಆಮೇಲೆ ಲಿವರ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಕ್ಯಾನ್ಸರ್ನು ಫೈಟ್ ಮಾಡುವಂಥ ಕೆಲವು ಪ್ರಾಪರ್ಟೀಸ್ ಇದರಲ್ಲಿದೆ ಅಂತ ಹೇಳ್ತಾರೆ. ಸೊ ಇದು ನಾನು ನೆಟ್ಟಲ್ಲೇ ನೋಡಿ ತಿಳ್ಕೊಂಡಿದ್ದು. ಆ್ಯಂಡ್ ತುಂಬ ಒಳ್ಳೆಯದು. ವಾರಕ್ಕೆ 1-2 ಸತಿ ಆದರೂ ಈ ನುಗ್ಗೆ ಸೊಪ್ಪನ್ನ ಯಾವ ರೀತಿ ಆದರೂ ನೀವು ಬಾಡಿಗೆ ಸೇರಿಸ್ಕೊಬೋದು. ಸೊ ತುಂಬ ಒಳ್ಳೆಯದು ನಿಮ್ಮ ಬಾಡಿಗೆ, ಸ್ಕಿನ್ಗೆ, ಹೇರ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಅದೆಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಅದ್ರ ಜೊತೆ 1-2 ಸ್ಪೂನಷ್ಟು ಕಡಲೆಬೇಳೆನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಫ್ರೈ ಆಗಲಿ. ನೀವು ಏನಾದರೂ ಆ್ಯಡ್ ಮಾಡ್ಬೋದು. ಜಸ್ಟ್ ಇದೇ ಅಂದರೆ ಪದಾರ್ಥಗಳನ್ನ ಆ್ಯಡ್ ಮಾಡಿನೇ ಚಟ್ನಿ ಪುಡಿ ಮಾಡಬೇಕಂತೆಲ್ಲ. ನಿಮಗೆ ಚಟ್ನಿ ಪುಡಿ ಮಾಡೋಕೆ ಒಂದು ಜಸ್ಟ್ ಆ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು ಅದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಅದನ್ನು ಮಾಡಿ ಜಸ್ಟ್ ರಾ ಆಗೂ ಯೂಸ್ ಮಾಡ್ಬೋದು. ಸೊ ಇದ್ರ ಜೊತೆ ನಾನು ಸ್ವಲ್ಪ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಅದೆರಡೂ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ಇದೆ, ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ ದೋಸೆಗೆಲ್ಲ ಈ ಥರದ್ದು ನನ್ನ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ದೋಸೆಗಿಂತ ಜಾಸ್ತಿ ಇಡ್ಲಿಗೆ ತಿಂತಾರೆ ಅವರು. ಇಡ್ಲಿಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿಂತಾರಲ್ವ. ಸೊ ಅವ್ರಿಗೆ ಸಖತ್ ಲೈಕ್ ಆಗುತ್ತೆ. ಆಮೇಲೆ ಮಕ್ಳಿಗೂ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೆ 1-2 ಸ್ಪೂನಷ್ಟು ತೊಗರಿಬೇಳೆನೂ ಆ್ಯಡ್ ಮಾಡ್ತಿದ್ದೀನಿ. ಕೆಲವೊಬ್ರು ಈ ತೊಗರಿಬೇಳೆ ಎಲ್ಲ ಆ್ಯಡ್ ಮಾಡಲ್ಲ, ಬಟ್ ನನಗದಿಷ್ಟ. ಸೊ ಅದು ತುಂಬ ಕಹಿ ಇದ್ರೂ ನಾವು ಮಕ್ಕಳು ತಿನ್ನೋದಿಲ್ಲ. ಸೊ ನಾವಂದರೆ ಹೆಂಗೋ ಸೊಪ್ಪೆ ತಿನ್ಬಿಡ್ತೀವಿ ಹಂಗೇನೆ ಪಲ್ಯ ಮಾಡ್ಕೊಂಡು. ಬಟ್ ಈ ಮಕ್ಳಿಗೋಸ್ಕರ ನಾವು ಏನೇನೋ ಟ್ರೈ ಮಾಡಬೇಕು. ಸೊ ಇದು ನಮ್ಮ ಮನೇಲಿ ವರ್ಕೌಟ್ ಆಯಿತು. ಸೊ ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಬೋದು. ನೀವು ಬ್ಯಾಡ್ಗಿನಾದರೂ ಹಾಕ್ಕೊಳ್ಳಿ, ಅಥವಾ ಯಾವುದು ನಿಮಗೆ ಒಣಮೆಣ್ಸಿನ್ಕಾಯಿ ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಒಣಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಬೋದು, ಅಂದರೆ ಅದು ರುಬ್ಬಬೇಕಾದ್ರೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮೆಣಸು, ಮೆಂತ್ಯ, ಜೀರಿಗೆನೂ ಹಾಕ್ಕೊಬೋದು. ಸೊ ನಮ್ಮನೇಲಿ ಸ್ವಲ್ಪ ಮೆಣಸು ಖಾಲಿ ಆಗಿಬಿಟ್ಟಿತ್ತು. ಸೊ ನಾನು ಅದನ್ನು ಹಾಕಿಲ್ಲ. ನೀವು ಅದನ್ನು ಹಾಕಿ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಪೌಡರ್ ಮಾಡ್ಕೊಂಬಿಡ್ತೀನಿ. ಸೊ ನೋಡಿ, ಇದು ಚೆನ್ನಾಗಿ ಆಗಿದೆ, ನಾಟ್ ಬ್ಯಾಡ್. ನಾನು ಅಂದ್ಕೊಂಡೆ ಅದು ಹಸಿದು ಹಾಕಿರೋದ್ರಿಂದ ಸ್ವಲ್ಪ ಅಂದರೆ ಇನ್ನೂ ಪೌಡರ್ ಥರ ಸಿಗಲ್ವೇನೋ ಅಂತ, ಬಟ್ ನಾಟ್ ಬ್ಯಾಡ್ ಆಗಿದೆ. ಸೊ ಇವಾಗ ನಾನು ಈ ಗ್ರೀನ್ ಗ್ರಾಮ್ದು ದೋಸೆ, ಅಂದರೆ ಹೆಸರು ಕಾಳು, ಅದರಿಂದ ದೋಸೆ ಮಾಡ್ಕೊತಿದ್ದೀನಿ. ಇದು ಪೆಸರಟ್ಟು ಅಂತ ತೆಲುಗು ಕಡೆ ತುಂಬ ಫೇಮಸ್ ಅಲ್ವಾ. ಸೊ ದೋಸೆ ಜೊತೆ
ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಆಲ್ರೆಡಿ ನಾನು ಹೇಳ್ದಂಗೆ ಇದರಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಈರುಳ್ಳಿ, ಶುಂಠಿ, ಜೀರಿಗೆ ಮತ್ತು ಸಾಲ್ಟ್, ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಆ ಕಾಳು ಜೊತೆ ರುಬ್ಬೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ನಾನು ಒಂದೊಂದು ಸತಿ ಅದೆಲ್ಲ ಸ್ಕಿಪ್ ಮಾಡ್ಬಿಟ್ಟು ಜಸ್ಟ್ ಕಾಳನ್ನ ರುಬ್ಬಿರ್ತೀನ, ಅದಷ್ಟು ಟೇಸ್ಟ್ ನನಗೆ ಅಷ್ಟೊಂದು ಮಜಾ ಅನಿಸೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದು ಬಾಡಿ ಹೀಟ್ನು ತಂಪು ಮಾಡುತ್ತೆ. ಹೆಸರು ಕಾಳು, ಹೆಸರು ಬೇಳೆ ಅದೆಲ್ಲ ತುಂಬ ಒಳ್ಳೆಯದು. ನನಗೆ ಸ್ವಲ್ಪ ಬಾಡಿ ಹೀಟ್ ಜಾಸ್ತಿ ಇರುತ್ತೆ. ನನಗೆ ಚಿಕನ್ ತಿಂದರೆ ಹೊಟ್ಟೆ ನೋವು ಬರುತ್ತೆ, ತುಂಬ ಹೀಟಾಗಿ ಕಾಲು ಹೊಡೆಯುತ್ತೆ. ಸೊ ಇಷ್ಟೊಂದು ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ಸ್ ಅಲ್ವಾ, ಆ ಥರ. ಅಲ್ಲಿ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಅದೆಲ್ಲ ಜಾಸ್ತಿನೇ ಪ್ರಾಬ್ಲಮ್ಸ್ ಇದೆ, ಹೊರಗಡೆ ತಿಂದು ಅಲ್ಲಿ ಸ್ವಲ್ಪ ಅವಾಗೆಲ್ಲ ಜಾಸ್ತಿ ಉಪವಾಸ ಮಾಡ್ತಿದ್ದೆ ಕಾಲೇಜಿಗೆ ಹೋಗ್ಬೇಕಾದ್ರೆ. ಸೊ ಅದಕ್ಕೆ ಆದಷ್ಟು ನನ್ನ ಬಾಡಿನ ಕೂಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ಕಾಳುಗಳ ದೋಸೆ ಎಲ್ಲ ನನಗೆ ಜಾಸ್ತಿ ಇಷ್ಟ. ಅದು ಹೆಸರು ಕಾಳ್ದಂದ್ರೆ ನನ್ನ ಬಾಡಿಗೆ ತಂಪಾಗುತ್ತೆ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ. ಇದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡು ಈ ಚಟ್ನಿ ಪುಡಿ ಜೊತೆ ಸೂಪರಾಗಿ ತಿನ್ಬೋದು. ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈಕ್ ಮಾಡಿ, ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಎಷ್ಟೊಂದು ಈ ಥರ ಪೌಷ್ಟಿಕಾಂಶ ಇರುವಂಥ ರೆಸಿಪಿಗಳನ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ ಅನಿಸುತ್ತೆ. ನೀವು ಟ್ರೈ ಮಾಡಿ ಇದನ್ನು, ಓಕೆ? ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.